ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಜೀವನದಲ್ಲಿ ಸತ್ಯವನ್ನು ಪಾಲಿಸಬೇಕು. ಈ ದಿನದ ದೇವರ ವಾಕ್ಯ: ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ. 1 ಯೋಹಾನನು 3ನೇ ಅಧ್ಯಾಯ 7ನೇ ವಚನ. ರಾಜಾಧಿರಾಜನು ಪ್ರಭುಗಳ ಪ್ರಭುವೂ ಆಗಿ ಬಲ ಮತ್ತು ಮಹಿಮೆಯೊಂದಿಗೆ ಪರಲೋಕದ ಮೋಡಗಳಲ್ಲಿ ಕ್ರಿಸ್ತನು ಕಾಣಿಸಿಕೊಳ್ಳುವುದನ್ನು ತಮ್ಮ ಜೀವನ ಮತ್ತು ಗುಣ ಸ್ವಭಾವದ ಮೂಲಕ ಎದುರು ನೋಡುತ್ತಿರುವವರು ಲೋಕದಲ್ಲಿ ಕ್ರಿಸ್ತನನ್ನು ಪ್ರತಿನಿಧಿಸಲು ಪ್ರಯತ್ನಿಸುತ್ತಾರೆ. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನು ಪಾಪವನ್ನು ದ್ವೇಷಿಸಿದಂತೆಯೇ ಅವರೂ ಸಹ ಪಾಪ ಮತ್ತು ಅಧರ್ಮವನ್ನು ದ್ವೇಷಿಸುತ್ತಾರೆ. ಕ್ರಿಸ್ತನು ತನ್ನ ತಂದೆಯ ಆಜ್ಞೆಗಳನ್ನು ಪಾಲಿಸಿದಂತೆ ಅವರೂ ಸಹ ದೇವರ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಅವರು ಕ್ರಿಸ್ತನ ಹಿಂಬಾಲಕರಾಗಿ ಆತನೊಂದಿಗೆ ಒಂದಾಗಬೇಕಾಗಿರುವುದರಿಂದ ಮತ್ತು ದೇವರು ಕ್ರಿಸ್ತನ ಕಾರ್ಯಕ್ಷೇತ್ರದಲ್ಲಿ ಇರುವಂತೆ ಮನುಷ್ಯರು ಅವರ ಕಾರ್ಯಕ್ಷೇತ್ರದಲ್ಲಿ ಪರಿಶುದ್ಧರಾಗಿ ಇರಬೇಕಾಗಿರುವುದರಿಂದ ಸತ್ಯದ ಸಿದ್ಧಾಂತಗಳನ್ನು ಸ್ವೀಕರಿಸಿದರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಹೃದಯದೊಂದಿಗೆ ಬೆಸೆದುಕೊಂಡು ಜೀವನದಲ್ಲಿ ಅಭ್ಯಾಸ ಮಾಡಬೇಕು ಎಂದು ಅವರು ಅರಿತುಕೊಳ್ಳುತ್ತಾರೆ. ಮರುಗ, ಸೋಪು, ಜೀರಿಗೆಗಳ ದಶಮಾಂಶವನ್ನು ಯಾವಾಗಲೂ ಸಲ್ಲಿಸುವ ದೇವರ ಮಕ್ಕಳೆಂದು ಹೇಳಿಕೊಳ್ಳುವ ಜನರು ಎಲ್ಲ ತಲೆಮಾರುಗಳಲ್ಲಿಯೂ ಇದ್ದಾರೆ. ಆದರೂ ಅವರು ದೇವರು ಅವರಲ್ಲಿ ಇಲ್ಲ ಎಂಬ ಜೀವನವನ್ನು ಅವರು ನಡೆಸಿದ್ದಾರೆ. ಯಾಕೆಂದರೆ ದೇವರ ಕೃಪೆ, ನೀತಿ ಮತ್ತು ಪ್ರೀತಿ ಎಂಬ ಗಂಭೀರವಾದ ವಿಷಯಗಳನ್ನು ಅವರು ನಿರ್ಲಕ್ಷಿಸುತ್ತಾರೆ. ದೇವರ ಮಕ್ಕಳು ಲೋಕದವರಂತೆ ಇರುವುದಿಲ್ಲ, ಯಾಕೆಂದರೆ ಹೃದಯಕ್ಕೆ ಸ್ವೀಕರಿಸಲ್ಪಟ್ಟ ಸತ್ಯವು ಅವರಲ್ಲಿ ಅವರ ಆತ್ಮವನ್ನು ಶುದ್ಧೀಕರಿಸುವ ಸಾಧನವಾಗಿರುತ್ತದೆ. ಅವರ ಗುಣ ಸ್ವಭಾವಗಳನ್ನು ಮಾನಸಾಂತರಗೊಳಿಸಿ ಸ್ವೀಕರಿಸಿದವನನ್ನು ದೇವರೊಂದಿಗೆ ಸಮಾನ ಮನಸ್ಸಿನವನಾಗುವ ರೀತಿಯಲ್ಲಿ ಬದಲಿಸುವ ಸಾಧನವಾಗಿರುತ್ತದೆ. ಒಬ್ಬ ಮನುಷ್ಯನು ದೇವರೊಂದಿಗೆ ಸಮಾನ ಮನಸ್ಸಿನವನಾಗದಿದ್ದರೆ ಅವನು ಇನ್ನೂ ತನ್ನ ಸ್ವಭಾವದ ದುಷ್ಟತನದಲ್ಲಿಯೇ ಇರುತ್ತಾನೆ. ಕ್ರಿಸ್ತನು ಒಬ್ಬನ ಹೃದಯದಲ್ಲಿ ಇದ್ದರೆ ಅವನು ಮನೆಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ, ಮಾರುಕಟ್ಟೆಯಲ್ಲಿ, ಸಭೆಯಲ್ಲಿ ಪ್ರಕಟವಾಗುತ್ತಾನೆ. ಮನಸ್ಸನ್ನು ಉನ್ನತೀಕರಿಸುವಲ್ಲಿ, ಉತ್ಕೃಷ್ಟಗೊಳಿಸುವಲ್ಲಿ, ಹೃದಯವನ್ನು ಮೃದುಗೊಳಿಸುವ ಮತ್ತು ತಗ್ಗಿಸುವಲ್ಲಿ ಮತ್ತು ಮನುಷ್ಯನನ್ನು ಪೂರ್ಣವಾಗಿ ದೇವರೊಂದಿಗಿನ ಐಕ್ಯತೆಗೆ ತರುವಲ್ಲಿ ಸತ್ಯದ ಬಲವು ಅನುಭವಕ್ಕೆ ಬರುತ್ತದೆ. ಸತ್ಯದಿಂದ ಮಾನಸಾಂತರಗೊಂಡಿರುವವನು ಲೋಕದ ಮೇಲೆ ಬೆಳಕನ್ನು ಚೆಲ್ಲುತ್ತಾನೆ. ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಿರುವವನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳುತ್ತಾನೆ. ಕ್ರಿಸ್ತನ ಪ್ರತ್ಯಕ್ಷತೆಯ ನಿರೀಕ್ಷೆಯು ಒಂದು ದೊಡ್ಡ ನಿರೀಕ್ಷೆಯಾಗಿದೆ. ಹೌದು, ಅದು ಬಹುದೂರಕ್ಕೆ ಕೊಂಡೊಯ್ಯುವ ನಿರೀಕ್ಷೆಯಾಗಿದೆ. ಅದು ರಾಜನನ್ನು ಅವನ ಸಕಲ ಸೌಂದರ್ಯದ ಮಹಿಮೆಯಲ್ಲಿ ನೋಡುವ ನಿರೀಕ್ಷೆಯಾಗಿದೆ ಮತ್ತು ಅವನಂತೆ ಆಗುವ ನಿರೀಕ್ಷೆಯಾಗಿದೆ. ಕ್ರಿಸ್ತನಲ್ಲಿ ನೆಲೆಸಿರುವವನು ದೇವರ ಪ್ರೀತಿಯಲ್ಲಿ ಪರಿಪೂರ್ಣನಾಗಿರುತ್ತಾನೆ ಮತ್ತು ಆತನ ಉದ್ದೇಶಗಳು, ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳು ಇವೆಲ್ಲವೂ ದೇವರ ಆಜ್ಞೆಗಳಲ್ಲಿ ವ್ಯಕ್ತವಾಗಿರುವ ದೇವರ ಚಿತ್ತಕ್ಕೆ ಹೊಂದಿಕೆಯಾಗಿರುತ್ತದೆ. ದೇವರಾಜ್ಞೆಗಳ ಯಾವುದೇ ಆಜ್ಞೆಯೊಂದಿಗೆ ಹೋರಾಡುವ ಅಥವಾ ವಿರೋಧಿಸುವ ಯಾವ ವಿಷಯವೂ ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ಮನುಷ್ಯನ ಹೃದಯದಲ್ಲಿ ಇರುವುದಿಲ್ಲ. ಕ್ರಿಸ್ತನ ಆತ್ಮವು ಹೃದಯದಲ್ಲಿ ಇದ್ದರೆ ಕ್ರಿಸ್ತನ ಗುಣ ಸ್ವಭಾವವು ಅವನಲ್ಲಿ ಪ್ರಕಟವಾಗುತ್ತದೆ ಮತ್ತು ಪ್ರಚೋದನೆಯು ಎದುರಾದಾಗ ಅವನಲ್ಲಿ ಸೌಮ್ಯತೆಯು ಪ್ರಕಟವಾಗುತ್ತದೆ ಮತ್ತು ಶೋಧನೆ ಅಥವಾ ಪರೀಕ್ಷೆಯು ಎದುರಾದಾಗ ತಾಳ್ಮೆಯು ಅವನಲ್ಲಿ ವ್ಯಕ್ತವಾಗುತ್ತದೆ.
ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ ಎಂದು ವಾಕ್ಯವು ಹೇಳುವ ಪ್ರಕಾರ ದೇವರ ಅತ್ಯಂತ ಉನ್ನತವಾಗಿರುವ ಮಾನದಂಡವಾಗಿರುವ 10 ಆಜ್ಞೆಗಳ ಮೂಲಕ ಮಾತ್ರವೇ ನೀತಿವಂತಿಕೆಯನ್ನು ವ್ಯಾಖ್ಯಾನ ಮಾಡಬಹುದು. ಗುಣಸ್ವಭಾವವನ್ನು ಅಳೆಯುವ ಬೇರೆ ಯಾವ ಮಾನದಂಡವೂ ಬೇರೆ ಯಾವ ನಿಯಮಗಳೂ ಇಲ್ಲವೇ ಇಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.